1986ರಲ್ಲಿ ತೆರೆಕಂಡಂತ ಆನಂದ್ ಚಿತ್ರ ಹಲವಾರು ವಿಷಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಟ್ರೆಂಡ್ ಸೆಟ್ಟರ್ ಆಗುತ್ತೆ. ಎಲ್ರಿಗೂ ಗೊತ್ತಿರೋ ಹಾಗೆ ಶಿವರಾಜ್ ಕುಮಾರ್ ಮತ್ತು ಸುಧಾರಾಣಿಯವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ಚಿತ್ರ. ಈ ಚಿತ್ರದಲ್ಲಿ ಬಹುತೇಕರು ಹೊಸಬ್ರೆ ಇರ್ತಾರೆ. ಜಯಂತಿ, ರಾಜೇಶ್, ಟಿ ಉದಯಶಂಕರ್, ತೂಗುದೀಪ ಶ್ರೀನಿವಾಸ್, ಇನ್ನು ಕೆಲವರು ಬಿಟ್ರೆ ಬಹುತೇಕರು ಈ ಸಿನಿಮಾದಲ್ಲಿ ಹೊಸಬ್ರೆ ಇರ್ತಾರೆ. ನಾಯಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ಬೇಕಾದ್ರೆ ಯಾವ ತರ ಕತೆ ಇರಬೇಕು, ಯಾವ ತರ ಸಂಗೀತ ಇರಬೇಕು, ಯಾವ ತರ ಸಾಹಿತ್ಯ ಇರಬೇಕು, ಸಿನಿಮಾದ ವೇಗ ಯಾವ ರೀತಿ ಹೋಗ್ಬೇಕು ಅನ್ನೋದಕ್ಕೆ ಏನಾದ್ರು ಒಂದು ಉದಾಹರಣೆ ಇದ್ರೆ ಆನಂದ್ ಚಿತ್ರ ಅದಕ್ಕೊಂದು ಅತ್ಯುತ್ತಮ ಉದಾಹರಣೆ. ಈ ಚಿತ್ರಕ್ಕೆ ಎಂದಿನಂತೆ ಚಿ ಉದಯಶಂಕರ್ ಅವರು ಕತೆ, ಚಿತ್ರಕಥೆ, ಸಂಭಾಷಣೆನ ಬರೀತಾರೆ. ನಿರ್ದೇಶನ ಯಾರು ಮಾಡ್ಬೇಕು ಅಂದಾಗ ಹಲವಾರು ಹೆಸರುಗಳು ಕೇಳಿ ಬರುತ್ತೆ. ದೊರೆ ಭಗವಾನ್. ಈ ಚಿತ್ರದ ನಿರ್ದೇಶನ ಯಾರು ಮಾಡ್ಬೇಕು ಅಂತ ತುಂಬಾ ಹೆಸರುಗಳು ಓಡಾಡ್ತವೆ. ದೊರೆ ಭಗವಾನ್, ರಾಜೇಂದ್ರ ಸಿಂಗ್ ಬಾಬು. ಆದ್ರೆ ಅಂತಿಮವಾಗಿ ಸಂಗೀತಂ ಶ್ರೀನಿವಾಸ್ ಅವರು ಈ ಚಿತ್ರದ ನಿರ್ದೇಶಕರಾಗಿ ಆಯ್ಕೆ ಆಗ್ತಾರೆ. ಮತ್ತು ಆಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದ್ದಂತ ಶಂಕರ್ ಗಣೇಶ್ ಅವರು ಈ ಚಿತ್ರಕ್ಕೆ ಸಂಗೀತ ಕೊಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಸಂಸ್ಥೆಯಿಂದ ತಯಾರಾಗುವ ಚಿತ್ರಗಳು ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು, ಮೂಢನಂಬಿಕೆನ ಧಿಕ್ಕರಿಸುವಂತ ಸಂದೇಶ ನೀಡಬೇಕು ಅಂತ ಹೇಳ್ತಿದ್ರಂತೆ. ಈ ಚಿತ್ರದ ಮೊದಲಲ್ಲಿ ಒಬ್ಬ ಕ್ರೀಡಾಪಟು ಗೆಲ್ಲೋ ಒಂದು ಸೀನ್ ಬರುತ್ತೆ. ಆ ಕ್ರೀಡೆ ಅಂತ ಬಂದಾಗ ಕ್ರಿಕೆಟ್, ಫುಟ್ಬಾಲ್, ಇನ್ನೂ ಹಲವಾರು ಆಟಗಳಿರುತ್ತೆ. ಬ್ಯಾಸ್ಕೆಟ್ ಬಾಲ್ ಕೂಡ ಒಂದು ಜನಪ್ರಿಯ ಕ್ರೀಡೆ ಅಂತ ಆ ಕ್ರೀಡೆನ ಆಯ್ಕೆ ಮಾಡ್ಕೋತಾರೆ. ನೀವೆಲ್ಲ ಗಮನಿಸಿರೋ ಹಾಗೆ ಚಿತ್ರದ ಟೈಟ್ಲ್ ಕಾರ್ಡ್ ಬರ್ಬೇಕಾದ್ರೆ ಶಿವರಾಜ್ ಕುಮಾರ್ ಅವರ ಜೆರ್ಸಿ ನಂಬರ್ 13 ಇರುತ್ತೆ. ತುಂಬಾ ಜನ 13 ಅನ್ಲಕ್ಕಿ ನಂಬರ್ ಬೇಡ ಅಂತಾರೆ. ಆದ್ರೆ ಪಾರ್ವತಮ್ಮನವರು ಇಲ್ಲ, ಅನ್ಲಕ್ಕಿ ನಂಬರೇ ನನ್ ಮಗನ್ಗೆ ಲಕ್ಕಿ ಆಗುತ್ತೆ ಅಂತ ಹೇಳಿ ಧೈರ್ಯದಿಂದ ಅದೇ ನಂಬರ್ನ ಶಿವರಾಜ್ ಕುಮಾರ್ ಅವ್ರ ಜೆರ್ಸಿ ಮೇಲೆ ಹಾಕ್ತಾರೆ. ಈ ಮೂಲಕ ಮೂಢನಂಬಿಕೆನ ಧಿಕ್ಕರಿಸಿ ಒಂದು ಧೈರ್ಯವಾದ ಹೆಜ್ಜೆನ ಪಾರ್ವತಮ್ಮ ಅವರು ತಗೋತಾರೆ. ಈ ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಶಿವರಾಜ್ ಕುಮಾರ್ ಅವ್ರು ಮಾಡ್ತಾರೆ ಅಂತಂದಾಗ ಜನರಲ್ಲಿ ಸಾಕಷ್ಟು ನಿರೀಕ್ಷೆಗಳಿತ್ತು. ಶಿವರಾಜ್ ಕುಮಾರ್ ಅವರು ಒಬ್ಬ ಒಳ್ಳೆ ಡ್ಯಾನ್ಸರ್ ಅನ್ನೋ ವಿಷಯ ಮತ್ತು ಅಣ್ಣ ಅವ್ರ ಮಗ ಹೇಗೆ ಆಕ್ಟಿಂಗ್ ಮಾಡ್ತಾನೆ ಅನ್ನೋ ಒಂದು ಕುತೂಹಲನೂ ಇತ್ತು. ಸಿನಿಮಾ ಬಿಡುಗಡೆ ಆದಾಗ ಶಿವರಾಜ್ ಕುಮಾರ್ ಅವರು ಅವರ ನಟನೆ ಮತ್ತು ನೃತ್ಯದ ಮೂಲಕ ಅವರೊಬ್ಬ ಅದ್ಭುತ ಡ್ಯಾನ್ಸರ್ ಮತ್ತು ಅತ್ಯುತ್ತಮ ನಟ ಅಂತ ಮೊದಲ ಚಿತ್ರದಲ್ಲೇ ಪ್ರೂವ್ ಮಾಡ್ತಾರೆ. ಅವರ ಯಶಸ್ಸಿಗೆ ಬಹುಶಃ ಅವರು ಯಾವುದೇ ವಿಧದಲ್ಲಿ ರಾಜ್ಕುಮಾರ್ ಅವ್ರನ್ನ ಅನುಕರಣೆ ಮಾಡಲ್ಲ. ಅವ್ರದೇ ಆದ ಮ್ಯಾನರಿಸಂ, ಅವ್ರದೇ ಆದ ಸಂಭಾಷಣೆ ಹೇಳೋ ಸ್ಟೈಲ್ ಮುಖಾಂತರ ಅವರದೇ ಆದ ಒಂದು ಛಾಪನ್ನ ಮೂಡಿಸಿದ್ರು. ಈ ಮೂಲಕ ತಂದೆನ ಅನುಕರಣೆ ಮಾಡದೇನೆ ನನ್ನದೇ ಆದ ಒಂದು ಮ್ಯಾನರಿಸಂ ಇಂದ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂಡವರು ಶಿವರಾಜ್ ಕುಮಾರ್ ಅವರು. ಅಂಡ್ ಶಿವರಾಜ್ ಕುಮಾರ್ ಅವರು ಈ ಚಿತ್ರದಲ್ಲಿ ಅದ್ಭುತವಾಗಿ ನೃತ್ಯ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರ ನೃತ್ಯ ತುಂಬಾ ದೊಡ್ಡ ಹೈಲೈಟ್ ಆಗುತ್ತೆ. ಈ ಚಿತ್ರ ಬಿಡುಗಡೆ ಆದ್ಮೇಲೆ ಶಿವರಾಜ್ ಕುಮಾರ್ ಅವರು ತುಂಬಾ ಪಾಪ್ಯುಲರ್ ಆಗ್ತಾರೆ, ಯಶಸ್ಸಿನ ಉತ್ತುಂಗಕ್ಕೆ ಹೋಗ್ತಾರೆ. ಅವರ ಹೇರ್ ಸ್ಟೈಲ್ ತುಂಬಾ ಟ್ರೆಂಡಿಂಗ್ ಆಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರ ತರನೇ ಡ್ರೆಸ್ ಹಾಕೊಳ್ಳೋದು, ವಿಷ್ಣುವರ್ಧನ್ ತರ ಬಳೆ ಹಾಕೊಳ್ಳೋದು, ಇದೆಲ್ಲ ಅವಾಗ ಟ್ರೆಂಡಿಂಗ್ ಆಗ್ತಿತ್ತು. ಆಗಿನ ಕಾಲಕ್ಕೆ ಶಿವರಾಜ್ ಕುಮಾರ್ ಅವರ ಹೇರ್ ಸ್ಟೈಲ್ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ಟ್ರೆಂಡಿಂಗ್ ಆಯ್ತು. ಈ ಚಿತ್ರದಲ್ಲಿ ಎಲ್ಲಾ ಹಾಡುಗಳು ಅದ್ಭುತವಾಗಿದೆ. ನೀಲಮೇಘ ಗಾಳಿ ಬೀಸಿ, ಮೊಗವು ಚೆನ್ನ, ನಗುವು ಚೆನ್ನ, ಟಿಕ್ 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 ಬರುತ್ತಿದೆ ಕಾಲ, ತಿಮ್ಮ ತಿಮ್ಮ, ಎಲ್ಲಾ ಹಾಡುಗಳು ಅದ್ಭುತವಾಗಿದೆ. ಟುವಿ 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 ಎಂದು ಹಾಡುವ ಈ ಹಾಡಿನ ಬಗ್ಗೆ ಸ್ವಲ್ಪ ಕುತೂಹಲಕಾರಿ ವಿಷಯಗಳಿದೆ. ಈ ಹಾಡು ಎಲ್ಲರನ್ನೂ ಕುಣಿಸುತ್ತೆ. ಟಿ ಉದಯಶಂಕರ್ ಅವರು ಕೇಳುತ್ತಾ ಕೇಳುತ್ತಾ ಮೇಲೇನ ಹಾರಿದೆ ಅಂದಾಗ ಶಿವರಾಜ್ ಕುಮಾರ್ ಅವರು ಹಕ್ಕಿಯಂತೆ ತೇಲಾಡ್ಕೊಂಡು ಸಂತೋಷವಾಗಿರಿ ಅನ್ನೋ ಒಂದು ಸಂದೇಶನ ಶಿವರಾಜ್ ಕುಮಾರ್ ಅವ್ರ ಮುಖಾಂತರ ಈ ಹಾಡಲ್ಲಿ ಹೇಳ್ಸಿದ್ದಾರೆ. ಅಂಡ್ ಈ ಹಾಡು ಅದ್ಭುತವಾಗಿ ಮೂಡ್ ಬಂದಿದೆ. ಶಿವರಾಜ್ ಕುಮಾರ್ ಅವ್ರ ಡ್ಯಾನ್ಸ್ ತುಂಬಾ ಚೆನ್ನಾಗಿದೆ. ಈ ಡ್ಯಾನ್ಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ನಾವು ಹಳೆ ಬೆಂಗಳೂರ್ನ ನೋಡ್ಬೋದು. ವಿಲ್ಸನ್ ಮ್ಯಾನರ್ ಎದುರುಗಡೆ, MG ರೋಡ್, ಈಗ ಎಲ್ಲಿ ಮೆಟ್ರೋ ಇದೆ ಆ ಜಾಗದಲ್ಲಿ, ಮತ್ತು ರೇಸ್ ಕೋರ್ಸ್ ರೋಡ್, ಇನ್ನು ಹಲವಾರು ಆಗಿನ ಹಳೆ ಬೆಂಗಳೂರ್ನ ನಾವು ಈ ಹಾಡಲ್ಲಿ ನೋಡ್ಬೋದು. ಟುವಿ 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 ಹಾಡಲ್ಲಿ ಶಿವರಾಜ್ ಕುಮಾರ್ ಅವ್ರ ಜೊತೆ ಇನ್ನೊಂದಷ್ಟು ಜನ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ನೃತ್ಯ ಸಂಯೋಜನೆ ಮಾಡೋರ್ಗೆ ಆ ಹುಡುಗರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಶಿವರಾಜ್ ಕುಮಾರ್ ಅವರಷ್ಟೇ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ತಾರೆ. ಅವ್ರಿಗೆಲ್ಲೋ ಒಂದ್ ಕಡೆ ಶಿವರಾಜ್ ಕುಮಾರ್ ಹೀರೋ, ಇವರು ಅವ್ರು ಸರಿ ಸಮಾನವಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸ್ವಲ್ಪ ಹಿಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾರಂತೆ. ಆಗ ಶಿವರಾಜ್ ಕುಮಾರ್ ಅವರು ಇಲ್ಲ, ಅವ್ರು ನನ್ನ ಪಕ್ಕದಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಲಿ, ಅವ್ರು ಡ್ಯಾನ್ಸ್ ಮಾಡೋದ್ ನೋಡಿ ನನಗೆ ಅವ್ರನ್ನ ಚಾಲೆಂಜ್ ಮಾಡ್ಬೇಕು ಅಂದಾಗ ಡ್ಯಾನ್ಸ್ ಇನ್ನೂ ಚೆನ್ನಾಗಿ ಬರುತ್ತೆ. ಅಂಡ್ ನನ್ನಲ್ಲಿ ಏನಾದ್ರು ತಪ್ಪಿದ್ರೆ ನಾನು ಅವ್ರನ್ನ ನೋಡಿ ತಿದ್ಕೊಂಡು ಸರಿಯಾಗಿ ಮಾಡ್ಬೋದು ಅಂತ ಹೇಳಿದ್ರಂತೆ. ಈ ಒಂದು ಸರಳತೆ ಶಿವರಾಜ್ ಕುಮಾರ್ ಅವ್ರಿಗೆ ಆಗ್ಲಿಂದಾನೇ ಇತ್ತು. ಅಂಡ್ ಈ ಹಾಡಲ್ಲಿ ನೀವು ಗಮನಿಸಬಹುದು, ವೇಗವಾಗಿ ಬರೋ ಡ್ಯಾನ್ಸ್ ಇರೋ ಕಡೆ ಎಲ್ಲ ಶಿವರಾಜ್ ಕುಮಾರ್ ಪಕ್ಕದಲ್ಲೇ ಡ್ಯಾನ್ಸರ್ಸ್ ಗಳಿರ್ತಾರೆ. ಈ ಚಿತ್ರದ ಹಾಡನ್ನ ಯಾರು ಹಾಡ್ಬೇಕು ಅಂತ ಇದ್ದಾಗ ತುಂಬಾ ಮಾತುಕತೆ ನಡೆಯುತ್ತೆ ಯಾರು ಹಾಡ್ಬೇಕು ಅಂತ. ಆದ್ರೆ ಕೊನೆಯದಾಗಿ SP ಬಾಲಸುಬ್ರಹ್ಮಣ್ಯಂ ಅವರು ಈ ಚಿತ್ರದ ಹಾಡುಗಳನ್ನ ಹಾಡ್ಬೇಕು ಅಂತ ಅಂತಿಮ ಆಗುತ್ತೆ. SP ಬಾಲಸುಬ್ರಹ್ಮಣ್ಯಂ ಅವ್ರು ಹಾಡಿದ್ರೆ ವಿಷ್ಣುವರ್ಧನ್ ಅವ್ರು ಹಾಡಿದ್ರೆ ವಿಷ್ಣುವರ್ಧನ್ ತರ ಇರುತ್ತೆ, ಅಂಬರೀಶ್ ಅವ್ರ ತರ ಹಾಡಿದ್ರೆ ಅಂಬರೀಶ್ ಅವ್ರ ತರ ಇರುತ್ತೆ. ಆ ರೀತಿ ಅದ್ಭುತವಾದ ಗಾಯಕ. ಅಂಡ್ ಈ ಹಾಡಲ್ಲಿ ಶಿವರಾಜ್ ಕುಮಾರ್ ಅವರ ಆ ವಯಸ್ಸಿಗೆ
ದನಿನ ಅಳವಡಿಸ್ಕೊಂಡು ಶಿವರಾಜ್ ಕುಮಾರೇ ಹಾಡ್ತಿದಾರೇನೋ ಅನ್ನೋ ಒಂದು ಮಟ್ಟಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡನ್ನ ಹಾಡಿದ್ದಾರೆ. ಶಿವರಾಜ್ ಕುಮಾರ್ ಒಂದು ಇಂಟರ್ವ್ಯೂನಲ್ಲಿ ನನ್ನ ಪ್ರಾರಂಭದ ದಿನಗಳ ಯಶಸ್ಸಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹಾಡು, ಅವರ ದನಿನೂ ಕಾರಣ ಅಂತ ಈಗಲೂ ನೆನೆಸ್ಕೋತಾರೆ. ಅದು ಒಬ್ಬ ಮಹನೀಯನ ಇನ್ನೊಬ್ಬ ಮಹನೀಯ ನೆನೆಸ್ಕೊಳ್ಳೋ ಒಂದು ಪರಿ ಮತ್ತು ಒಂದು ಕೃತಜ್ಞತಾ ಭಾವ. ಈ ಚಿತ್ರದಲ್ಲಿ ಸಾಹಸ ದೃಶ್ಯ ಇದೆ. ಶಿವರಾಜ್ ಕುಮಾರ್ ಅವ್ರನ್ನ ಪೊಲೀಸರು ಅಟ್ಟಿಸ್ಕೊಂಡ್ ಬರ್ತಾರೆ. ಶಿವರಾಜ್ ಕುಮಾರ್ ಅವರು ಒಂದು ಕಟ್ಟಡದಿಂದ ಇನ್ನೊಂದು ಕಟ್ಟಡಕ್ಕೆ ಹಾರೋ ಅಷ್ಟು ಸೀನ್ಸ್ ಬರುತ್ತೆ. ಆಗ ಜಾಕಿ ಚಾನ್ ಅವರ ಈ ರೀತಿ ಸ್ಟಂಟ್ಗಳು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದ್ದಿದ್ದರಿಂದ ಅದರಿಂದ ಪ್ರೇರೇಪಿತರಾಗಿ ಅದೇ ತರ ಪಿಕ್ಚರೈಸ್ ಮಾಡಿದ್ದಾರೆ. ಅಂತಿಮವಾಗಿ ಈ ಚಿತ್ರಕ್ಕೆ ಏನ್ ಹೆಸರಿಡಬೇಕು ಅಂತ ಗೊಂದಲ ಇರುತ್ತೆ. ಆಗ ಪಾರ್ವತಮ್ಮ ಅವರು ಈ ಚಿತ್ರದಲ್ಲಿ ನಾಯಕನ ಹೆಸರು ಆನಂದ್ ಅನ್ನೋ ಹೆಸರಿರ್ಲಿ, ಈ ಸಿನಿಮಾ ಮೂಲಕ ನನ್ನ ಮಗನ ಬದುಕಿನಲ್ಲೂ ಆನಂದ ತುಂಬಿಕೊಳ್ಳಿ ಅಂತ ಹೇಳಿದ್ರಂತೆ. ಈ ಮಾಹಿತಿ ಕೊಟ್ಟವರು ಪರಂ ಗುಬ್ಬಿ. ಸೊ ಈ ಮೂಲಕ ಶಿವಣ್ಣ ಅವರು ಚಿತ್ರರಂಗಕ್ಕೆ ಬಂದು 40 ವರ್ಷಗಳಾಗಿದೆ. ಆನಂದಮಯವಾದ ಜರ್ನಿನಲ್ಲಿ ನಮ್ಗಳಿಗೂ ಆನಂದಕರವಾದ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಆನಂದ್ ಸಿನಿಮಾದ ಮೂಲಕ ಎ ನ್ಯೂ ಸ್ಟಾರ್ ಇಸ್ ಬಾರ್ನ್ ಅನ್ನೋ ತರ ಶಿವರಾಜ್ ಕುಮಾರ್ ಅವರಿಗೆ ಈ ಚಿತ್ರ ದೊಡ್ಡ ಮಟ್ಟದ ಯಶಸ್ಸನ್ನು ಕೊಡ್ತು. ಈ ಚಿತ್ರದಲ್ಲಿ ಇನ್ನು ಹಲವಾರು ಪಾತ್ರಗಳಿತ್ತು. ಸಿ ಗುರುದತ್, ಟಿ ರವಿಶಂಕರ್, ಬಾಲರಾಜ್ ಈ 3 ಜನ ಈ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಈ ಚಿತ್ರದ ನಟನೆಗೆ ಜಯಂತಿ ಅವ್ರಿಗೆ ಶ್ರೇಷ್ಠ ಪೋಷಕ ನಟಿ ಅವಾರ್ಡ್ ಕೂಡ ಸಿಗುತ್ತೆ. ರಾಜೇಶ್ ಅವರು ಕೂಡ ಈ ಚಿತ್ರದಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಈ ಚಿತ್ರದ ಇನ್ನೊಂದು ಸ್ವಾರಸ್ಯಕರ ವಿಷಯ ಅಂದ್ರೆ, ಆಗ ಬೆಂಗಳೂರಿನಲ್ಲಿ ಡ್ರೈವ್ ಇನ್ ಥಿಯೇಟರ್ ಇತ್ತಂತೆ. ಅಂದ್ರೆ ಕಾರಿನಲ್ಲಿ ಹೋಗಿ ಚಿತ್ರ ವೀಕ್ಷಣೆ ಮಾಡುವಂತ ಸೌಲಭ್ಯ. ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಮತ್ತು ಗುರುದತ್ ಅವ್ರ ನಡುವೆ ಒಂದು ಫೈಟ್ ಸೀನ್ ಇದೆ. ಅದನ್ನ ಆಗ ಬೆಂಗಳೂರಿನಲ್ಲಿ ಇದ್ದಂತ ಡ್ರೈವ್ ಇನ್ ಥಿಯೇಟರ್ ಅಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ಅಲ್ಲಿ ಚಿತ್ರೀಕರಣಗೊಂಡ ಕೊನೆಯ ಸಿನಿಮಾ ಆನಂದ್ ಆಗುತ್ತೆ. ಇಷ್ಟು ಮಾಹಿತಿ ನಮಗೆ ಕೊಟ್ಟಂತ ಆರ್ ಮಣಿಕಾಂತ್ ಅವ್ರಿಗೆ ಧನ್ಯವಾದಗಳು. ಈ ರೀತಿ ಕಂಟೆಂಟ್ ಇಷ್ಟಪಡೋರು ನೀವಾದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಿತ್ರದ ಬಗ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಧನ್ಯವಾದ.